ದಿಸ್ ಆರ್ ದಾಟ್ ಅಂತ. Okay. ಸೊ ಇಬ್ರು ಉತ್ತರಿಸ್ತಾ ಹೋಗಿ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ತುಂಬಾ ಸರಿ ಹೀರೋ ನಿಮ್ಮನ್ನ ಬೈಕಲ್ಲಿ ಕೂಡ್ಸ್ಕೊಂಡು ಓಡಾಡಿರೋದನ್ನ ನೋಡಿರೋದು. ಸೊ ಹೀಗಾಗಿ ಇಬ್ರಿಗೂ ವಾಟ್ ಈಸ್ ಮೋರ್ ರೊಮ್ಯಾಂಟಿಕ್, ಬೈಕ್ ರೈಡ್ಸ್ ಆರ್ ಕಾರ್ ಡ್ರೈವ್? ಕಾರ್ ಡ್ರೈವ್. ಕಾರ್ ಡ್ರೈವ್. ನಂಗೂ ಕಾರ್ ಡ್ರೈವ್. ಐ ಡೋಂಟ್ ಲೈಕ್ ಬೈಕ್ ರೈಡ್ಸ್. ಐ ಫೈಂಡ್ ಇಟ್ ವೆರಿ ಸ್ಕೇರಿ. ಅಯ್ಯಯ್ಯೋ. ಐ ಲೈಕ್ ಇಟ್ ಬಟ್ ಐ ಲೈಕ್ ಕಾರ್ ಡ್ರೈವ್ ಬೆಟರ್. ಜಾಸ್ತಿ. ಊಟ ಮಾಡ್ಬೋದು ಅಟ್ಲೀಸ್ಟ್. ಯಾರೋ ಓಡಿಸ್ತಾ ಇರ್ತಾರೆ, ಏನೋ ತಿನ್ಕೊಂಡು ಓಡಾಡ್ಬೋದು ಅಂತ. ಓಕೆ, ಊಟ ಅಂತಿದ್ದ ಹಾಗೆ ತುಂಬಾ ರುಚಿಕಟ್ಟಾಗಿ ಸಿಗುವಂತಹದ್ದು 5 ಸ್ಟಾರ್ ಹೋಟೆಲ್ ಅನ್ಸುತ್ತಾ ಇಲ್ಲ ರೋಡ್ ಸೈಡ್ ಡಾಬಾ ಅನ್ಸುತ್ತಾ? ವೇ ಡು ಯು ಪ್ರಿಫರ್? 5 ಸ್ಟಾರ್ ಹೋಟೆಲ್. 5 ಸ್ಟಾರ್ ಹೋಟೆಲ್. ಸತ್ಯನೇ ಹೇಳ್ತೀರಾ ನೀವು? ಓಕೆ, ಹಿತಾ. ಡಿಪೆಂಡ್ಸ್ ಆನ್ ಮೈ ಮೂಡ್. ನೈಸ್. ನಾನು 5 ಸ್ಟಾರ್ ಹೋಟೆಲ್ ನಲ್ಲೂ ತಿಂತೀನಿ, ರೋಡ್ ಸೈಡ್ ಡಾಬಾನಲ್ಲೂ ತಿಂತೀನಿ. ರೋಡ್ ಸೈಡ್ ಮೂಡ್ ಮೂಡ್ ಇವಾಗ ಏನ್ ತಿನ್ಬೇಕು ಅನ್ಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಬ್ರದ್ದು ಆನ್ಸರ್ ಚೆನ್ನಾಗಿದೆ. ಓಕೆ, ಮುಂದೆ ತುಂಬಾ ಕೋಪ ಆದ ನಿಮ್ಮಿಬ್ರು ತುಂಬಾ ಕೋಪ ಬಂದಾಗ ಇಲ್ಲ ತಲೆ ಕೆಟ್ಟಾಗ ಸೈಲೆಂಟ್ ಟ್ರೀಟ್ಮೆಂಟ್ ಬೆಟರಾ, ಸ್ಕ್ರೀಮಿಂಗ್ ಇಟ್ ಔಟ್ ಬೆಟರಾ? ನಾನು ಯೂಶಲಿ ಸೈಲೆಂಟ್ ಆಗ್ಬಿಡ್ತೀನಿ. ಸೇಮ್, ನಾನು ಅಷ್ಟೇ. ಸೈಲೆಂಟ್ ಟ್ರೀಟ್ಮೆಂಟ್ ಅವರೇ ಅರ್ಥ ಮಾಡ್ಕೊಳ್ಳಿ ಅಂತ. ಇಲ್ಲ, ಅದಾದ್ಮೇಲೆ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅರ್ಥ ಮಾಡಿಸ್ತೀನಿ, ಬಟ್ ನಾನ್ ಫಸ್ಟ್ ಸೈಲೆಂಟ್ ಆಗ್ಬಿಡ್ತೀನಿ. ಅದಾದ್ಮೇಲೆ ಹೋಗಿ ಹೇಳ್ತೀನಿ ಏನ್ ತಲೆ ಇಲ್ವಾ, ಅರ್ಥ ಆಗ್ಲಿಲ್ವಾ ಅಂತ. ಬಟ್ ನಾನು ಐ ಓಪನ್ಲಿ ಟೆಲ್, ನಾನೇನು ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಏನ್ ಕಾಯಲ್ಲ, ಬಟ್ ಫಸ್ಟ್ ನಾನ್ ಸೈಲೆಂಟ್ ಆಗ್ತೀನಿ. ಬಟ್ ಯಾರಾದ್ರೂ ಅದೇ ಸೈಲೆಂಟ್ ಟ್ರೀಟ್ಮೆಂಟ್ ನ ನಿಮಗೆ ಕೊಟ್ರೆ ವಿಲ್ ಯು ಟೇಕ್ ದಟ್ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ಆರ್ ಲೈಕ್ ವಿಲ್ ಯು? ಯಾ ಅಂಡರ್ಸ್ಟ್ಯಾಂಡಬಲ್. ಹಿತಾಸ್ ಥಿಂಕಿಂಗ್. ಕಿರಣ್ ಏನ್ ಮಾಡ್ತಾನೆ? ಬೇರೆಯವ್ರು ನನಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಾಗ ನಂಗೆ ತಡ್ಕೊಳಕ್ಕಾಗಲ್ಲ. ಇಲ್ಲ ಇವಾಗಲೇ ಹೇಳ್ಬಿಡಿ ಏನಾಗಿದೆ ಅಂತ. ಸೊ ಐ ವಾಂಟ್ ಒಂಥರ ಇಮಿಡಿಯೇಟ್ ಫಿಕ್ಸಿಂಗ್. ಬಟ್ ವೆನ್ ಇಟ್ ಕಮ್ಸ್ ಟು ಮೀ ಐ ಆಮ್ ಕ್ವೈಟ್. ನಾನು ಏನೋ ಹೇಳಲ್ಲ. ನಾನು ಸ್ವಲ್ಪ ಕೂಲ್ ಆದ್ಮೇಲೆ, ಬಿಕಾಸ್ ನನ್ಗೆ ಏನಾಗತ್ತೆ, ಕೋಪ ಬಂದಾಗ ಅಳು ಬಂದ್ಬಿಡತ್ತೆ. ಸೊ ಐ ಡೋಂಟ್ ವಾಂಟ್ ಟು ಲುಕ್ ವೀಕ್. ಸೈಲೆಂಟ್ ಆಗ್ಬಿಡೋದು. ಓಕೆ, ಮುಂದಿಂದು ಇಂಟರ್ವಲ್ ಬಿಟ್ಟಾಗ ಪಾಪ್ಕಾರ್ನ್ ಕಡೆ ಕೈ ಹೋಗುತ್ತಾ ಇಲ್ಲ ವೀಲ್ ಚಿಪ್ಸ್ ಕಡೆ ಕೈ ಹೋಗುತ್ತಾ? ಪಾಪ್ಕಾರ್ನ್. ಓಕೆ. ಸ್ಪೆಷಲ್ ಪರ್ಸನ್ ಕಡೆಯಿಂದ ಬರ್ತ್ಡೇ ವಿಶಸ್ ಯಾವಾಗ ಬಂದ್ರು ಓಕೆನಾ ಇಲ್ಲ ರಾತ್ರಿ 12 ಗಂಟೆಗೆ ಮಾಡ್ಬೇಕು? ಯಾವಾಗ ಬಂದ್ರು ಓಕೆ. ನಾನು 12 ಗಂಟೆಗೆ ನಿದ್ದೆ ಮಾಡ್ಬಿಟ್ಟಿರ್ತೀನಿ. 10 ಗಂಟೆಗೆ ನಿದ್ದೆ ಮಾಡ್ಬಿಟ್ಟಿರ್ತೀನಿ. ಸೊ 12 ಗಂಟೆಗೆ ಅವ್ರು ಮಾಡಿದ್ರು ಪಾಪ ಏನೋ ಪ್ರಯೋಜನ. ನಾನು ಹಂಗಲ್ಲ, ನನ್ನ ಬರ್ತ್ಡೇ ನಾನೇ 12 ಗಂಟೆಗೆ ನಾನೇ ಇಟ್ಸ್ ಮೈ ಬರ್ತ್ಡೇ ಅಂತ ನಾನೇ ಓಡಾಡ್ತಾ ಇರ್ತೀನಿ ಮನೆ ಸುತ್ತ. ಇಟ್ ಡಸ್ ನಾಟ್ ಮ್ಯಾಟರ್ ಯಾರು ವಿಶ್ ಮಾಡಿದ್ರು ಬಿಟ್ರು ನನಗೆ. ಓಕೆ, ವಾಟ್ ಆರ್ ಯು ಮೋರ್ ಸ್ಕೇರ್ಡ್ ಆಫ್, ಕಾಕ್ರೋಚ್ ಆರ್ ನೀಡಲ್ಸ್? ಕಾಕ್ರೋಚ್. ಸೊ ಇಂಜೆಕ್ಷನ್ ತಗೊಳ್ಳೋದು ಭಯ ಇಲ್ಲ? ಇಲ್ಲ, ಐ ಆಮ್ ಓಕೆ. ಲವ್ಲಿ. ಓಕೆ, ಬೆಸ್ಟ್ ವೇ ಟು ಗೆಟ್ ಇನ್ ಟಚ್ ವಿತ್ ಪೀಪಲ್, ಕಾಲ್ ಆರ್ ಮೆಸೇಜಸ್? ಏನ್ ಪ್ರಿಫರ್ ಮಾಡ್ತೀರಾ? ನಾನ್ ಮೆಸೇಜ್. ಡಿಪೆಂಡ್ಸ್ ಆನ್ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಮೆಸೇಜ್ ಕಾಲ್. ಓಕೆ, ಕೊನೆಯದಾಗಿ 2 ಪ್ರಶ್ನೆಗಳು. ಇಡ್ಲಿ ಸಾಮಾನ್ಯವಾಗಿ ಆರ್ಡರ್ ಮಾಡಿದಾಗ ಹೋಟೆಲ್ ಕೇಳ್ತಾರ ಡಿಪ್ಪ ಇಲ್ಲ ಹಾಗೆ ಸೆಪರೇಟಾ ಅಂತ. ನೀವು ಸಾಂಬಾರ್ ಡಿಪ್ಪ ಇಲ್ಲ ಸೆಪರೇಟಾ? ಡಿಪ್. ದಿಸ್ ಇಸ್ ಲೈಕ್ ಒನ್ ನ್ಯೂ ಇದು ಆಯ್ತಾ. ನಾನು ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ. ಮುಂಚೆ ನಾನು ಬರೀ ಇಡ್ಲಿ ಚಟ್ನಿ ತಿಂತಾ ಇದ್ದೆ, ಸಾಂಬಾರೇ ತಿಂತಾ ಇರ್ಲಿಲ್ಲ. ಅದ್ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಈ ನಡುವೆ ಐ ಆಮ್ ಕ್ರೇವಿಂಗ್ ಫಾರ್ ಇಡ್ಲಿ ಸಾಂಬಾರ್. ಸೊ ಫಸ್ಟ್ ಆಫ್ ಆಲ್ ಇವಾಗ 1 ಸ್ಟೆಪ್ ಮೇಲ್ ಹೋಗಿದ್ದೀನಿ. ಓಕೆ, ಇವಾಗ ಇಡ್ಲಿ ಸಾಂಬಾರ್ ತಿಂತಾ ಇದ್ದೀನಿ, ಬಟ್ ಅದು ಸೆಪರೇಟ್. ಇನ್ನ ಐ ನಾಟ್ ಲೈಕ್ ಗಾನ್ ಟು ದ ಡಾರ್ಕ್ ಸೈಡ್ ಆಫ್ ಡಿಪ್ ಇಡ್ಲಿ. ಸೊ ಹೋಗ್ಬಹುದು. ಇಡ್ಲಿ ಚಟ್ನಿನ ಇಡ್ಲಿ ಸಾಂಬಾರಿಗೆ ಬಂದಿದೆ. ಇವಾಗ ಚಟ್ನಿನೇ ಮುಟ್ತಲ್ಲ ನಾನು. ಇಡ್ಲಿ ಸಾಂಬಾರ್. ಸೊ ವೆರಿ ಸೂನ್ ಇಡ್ಲಿ ಡಿಪ್ ಆದ್ರೂ ಆಗತ್ತೆ ಫಾರ್ ಶೋರ್. ಕೊನೆಯದಾಗಿ ಇದ್ರ ಉತ್ತರ ಗೊತ್ತಿದ್ರು ಕೇಳ್ತೀನಿ, ಬಟ್ ಸಪ್ತಮಿ ಅವರಿಂದ ಏನ್ ಬರುತ್ತೋ ಗೊತ್ತಿಲ್ಲ, ಹಿತಾ ಅವರಿಂದ ಏನ್ ಆನ್ಸರ್ ಬರುತ್ತೆ ಗೊತ್ತಿಲ್ಲ. ಬಟ್ ನನಗೆ ಅನಿಸ್ತಿದೆ ಮೇ ಬಿ ಇದನ್ನ ನೀವು ಆಯ್ಕೆ ಮಾಡಬಹುದೇನೋ ಅಂತ. ತುಂಬಾ ಇಷ್ಟವಾಗುವಂತಹ ಕ್ರಿಕೆಟರ್ ಧೋನಿನ ವಿರಾಟ್? ಹಿತಾ ಇಸ್ ಲೈಕ್ ಅಯ್ಯಯ್ಯೋ ಐಮ್ ಸ್ಟಕ್ ಅಂತ. ಧೋನಿ. ಹೌದಾ? ಇದು ಅನ್ಕೊಂಡಿದ್ದೆ ನೀವು ತುಂಬಾ RCB ಫ್ಯಾನ್ ಇರೋದ್ರಿಂದ ಅಂತ. RCB ಫ್ಯಾನ್, ಬಟ್ ಇಡೀ ಇಂಡಿಯಾ ಕ್ರಿಕೆಟರ್ ಅಂತ ನೋಡಿದಾಗ ಧೋನಿ. ಲವ್ಲಿ. ನಂಗೆ ಅವ್ರ ಅಗ್ರೆಷನ್ ಇಷ್ಟ. ಅವ್ರ ಮದ್ವೆ ಮಾಡ್ಕೊಂಡಾಗ ನಾನು 2 ದಿನ ಅಯ್ಯೋ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ ನಾನು. ಅದು ಏನು ಸಡನ್ ಆಗಿ ಬೇರೆ ಫೋಟೋ ಆಗ್ಬಿಟ್ರು, ಅಯ್ಯೋ ಮದ್ವೆ ಆಗೋಯ್ತು ಅಂತ ನಾನ್ ಡಿಪ್ರೆಷನ್ ಹೊಟ್ಟೋಗ್ಬಿಟ್ಟಿದ್ದೆ ನಾನು. 2 ಮಕ್ಕಳಾಗಿರೋ ವಿಚಾರ ಅದು ಇವಾಗ ಏನಿಲ್ಲ, ಪರವಾಗಿಲ್ಲ, ಬಿಟ್ಕೊಟ್ಬಿಟ್ಟಿದೀನಿ ಅಂತ ನನ್ನ ಮನ್ಸಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡಿದೀನಿ. ಸೊ ಇವಾಗ ಏನ್ ಅನಿಸ್ತಾ ಇಲ್ಲ. ಬಟ್ ವಿರಾಟ್ ಕೊಹ್ಲಿ. ಲವ್ಲಿ. ವಿರಾಟ್ ಮತ್ತೆ ಧೋನಿ. ಥ್ಯಾಂಕ್ ಯು ವೆರಿ ಮಚ್. ನೀವಾಗಿದ್ದಕ್ಕೆ ನಾನು ಈ ಒಂದಿಷ್ಟೊತ್ತು ಎಲ್ಲಾ ಪ್ರಶ್ನೆಗಳಿಗೂ ಅಂದ್ರೆ ಬರ್ತಿದ್ದಂಗೆ ನೀವು ಹೇಳಿದ್ರಿ ಹೇಗೆ ಅನಿಸ್ತಾ ಇದೆ ಅಂತ, ಅದನ್ನ ಬಿಟ್ಟು ಬೇರೆ ಏನಾದ್ರು ಕೇಳಿ ಅಂತ ಹೇಳಿ. ಸೊ ನೀವಾಗಿದ್ದಕ್ಕೆ ಧನ್ಯವಾದಗಳು. ಫುಲ್ ಆನ್ ಎಂಟರ್ಟೈನ್ಮೆಂಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಿರ್ಚಿ ಕನ್ನಡ ಯೂಟ್ಯೂಬ್ ಚಾನಲ್.